ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಇಷ್ಟೂ ದಿವಸ ನಾವು ಮಾಡಿರೋ ಪ್ರಾಣಾಯಾಮಗಳಲ್ಲಿ ಕೇವಲ ಉಸಿರನ್ನ ಒಳ್ಳೆ ತೆಗೆದುಕೊಳ್ಳೋದು ಮತ್ತು ಉಸಿರನ್ನ ಹೊರಗಡೆ ಹಾಕೋದು ಕೇವಲ ಈ ಆಧಾರದ ಮೇಲೆ ನಾವು ಉಸಿರಿನ ಅಭ್ಯಾಸಗಳನ್ನ ಮಾಡಿದ್ವಿ. ಇನ್ನು ಮುಂದೆ ನಾವು ಉಸಿರನ್ನ ಬಿಗಿಡಿಯುವಂತಹ ಒಂದು ಅಭ್ಯಾಸವನ್ನು ಸಹ ಮಾಡೋಣ. ಇದನ್ನೆಲ್ಲ ಕುಂಭಕಗಳು ಅಂತ ಹೇಳಲಾಗತ್ತೆ. ಒಟ್ಟು 3 ಕುಂಭಕಗಳು ಬರುತ್ತೆ: ಅಂತರ್ಕುಂಭಕ, ಬಾಹ್ಯ ಕುಂಭಕ ಮತ್ತು ಕೇವಲ ಕುಂಭಕ ಅಂತ. ಇವತ್ತು ನಾವು ಕೇವಲ ಅಂತರ್ಕುಂಭಕ ಅನ್ನುವಂತಹ ಅಭ್ಯಾಸವನ್ನ ಮಾಡೋಣ. ಇವತ್ತು ಅಂತರ್ಕುಂಭಕ ಅಭ್ಯಾಸದಲ್ಲಿ ಏನಪ್ಪಾ ಅಂದ್ರೆ ಉಸಿರನ್ನ ಒಳ ತೆಗೆದುಕೊಂಡು ಬಿಗಿಡಿಯುವ ಪ್ರಕ್ರಿಯೆಗೆ ಅಂತರ್ಕುಂಭಕ ಅಂತ ಹೇಳಲಾಗತ್ತೆ. ಇವತ್ತು ಕೇವಲ ಇದೊಂದೇ ಅಭ್ಯಾಸ, ಉಸಿರನ್ನ ಒಳ್ಳೆ ತಗೊಂಡು ಬಿಗಿಡಿಯೋ ಅಭ್ಯಾಸವನ್ನ ಮಾಡೋಣ. ಕೇವಲ ನಾವು ಉಸಿರನ್ನ ಒಳ್ಳೆ ತಗೊಂಡು ಬಿಗಿಡಿಯೋದ್ರ ಜೊತೆಗೆ ನಾವಿವತ್ತು ಇನ್ನೊಂದನ್ನು ಸಹ ಮಾಡ್ತೀವಿ. ಇದೆಷ್ಟು ಬಂದು ಜಾಲಾಂಧರ ಬಂಧ ಅಂತ. ಇಂಗ್ಲಿಷ್ ನಲ್ಲಿ ಇದನ್ನ ಚಿನ್ ಲಾಕ್ ಅಂತ ಹೇಳಲಾಗತ್ತೆ. ಈ ಅಭ್ಯಾಸಕ್ಕೆ ನಾವು ಏನಂತ ಕರೆಯಬಹುದು ಅಂದ್ರೆ ಅಂತರ್ಕುಂಭಕ ವಿತ್ ಜಾಲಾಂಧರ ಬಂಧ ಅಥವಾ ಜಾಲಾಂಧರ ಬಂಧದೊಂದಿಗೆ ಅಂತರ್ಕುಂಭಕ ಅಂತಾನೂ ಸಹ ನಾವು ಕರೆಯಬಹುದು. ಇವತ್ತಿನ ಅಭ್ಯಾಸದಲ್ಲಿ ನಾವು ಮಂಡಿಯ ಮೇಲೆ ಹಸ್ತಗಳನ್ನು ಊರ್ಕೊಳ್ತೀವಿ, ಬೆನ್ನು ನೇರವಾಗಿರ್ಲಿ. ಅಭ್ಯಾಸ ಕ್ರಮ ಒಂದ್ಸರಿ ನೋಡ್ಕೊಳ್ಳಿ. ಮೊದಲಿಗೆ ಮೂಗಿಂದ ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕ್ತಿವಿ. ಅನಂತರ ಧೀರವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಶ್ವಾಸಕೋಶ ಸಂಪೂರ್ಣ ತುಂಬಿಸಿದ ನಂತರ ಗಲ್ಲವನ್ನ ಎದೆ ತಾಗಿಸೋದು. ಇದನ್ನ ಬಂದು ಜಾಲಾಂಧರ ಬಂಧ ಅಂತ ಹೇಳಲಾಗತ್ತೆ. ಗಲ್ಲವನ್ನ ಎದೆ ಭಾಗ ತಾಗಿಸ್ಕೊಂಡು ಹೊಟ್ಟೆಯನ್ನು ಉಬ್ಬಿಸ್ಕೊಂಡು ಸ್ಥಿತಿಯಲ್ಲಿರೋದು. ಸಾಧ್ಯ ಆದಷ್ಟೊತ್ತು ನೀವು ಉಸಿರನ್ನ ಬಿಗಿ ಹಿಡಿದು ಅದೇ ಸ್ಥಿತಿಯಲ್ಲಿ ಇರಬೇಕು. ಯಾವಾಗ ಇನ್ನು ಮುಂದುವರ್ಸಕ್ ಆಗಲ್ಲಪ್ಪ ಅಂದಾಗ ಕುತ್ತಿಗೆಯಲ್ಲಿ ಮೇಲಕ್ಕೆ ಎತ್ಕೊಂಡು ಉಸಿರನ್ನ ಹೊರಗಡೆ ಹಾಕಿ ಸಾಧಾರಣ ಉಸಿರಾಟವನ್ನ ಮಾಡ್ಬೇಕು. ಒಮ್ಮೆ ನಿಮ್ಮ ಉಸಿರಾಟ ಸಾಧಾರಣಕ್ಕೆ ಬಂದ ನಂತರ ಆಮೇಲೆ 2ನೇ ಸುತ್ತಿನ ಅಭ್ಯಾಸಕ್ಕೆ ಹೋಗುವಂತದ್ದು. ಮತ್ತೊಮ್ಮೆ ನಾನು ಅಭ್ಯಾಸವನ್ನು ತಿಳಿಸ್ತೀನಿ. ಉಸಿರನ್ನ ಹೊರಗಡೆ ಹಾಕ್ತಿವಿ, ಧೀರವಾಗಿ ಉಸಿರನ್ನ ತಗೊಳ್ತೀವಿ, ಶ್ವಾಸಕೋಶವನ್ನ ಸಂಪೂರ್ಣವಾಗಿ ತುಂಬಿಸ್ಕೊಳ್ತೀವಿ, ಗಲ್ಲ ಎದೆ ಭಾಗ ತಾಗಿಸ್ಕೊಂಡು ಉಸಿರನ್ನ ಬಿಗಿ ಹಿಡಿದು ಸ್ಥಿತಿಯಲ್ಲಿ ಇರ್ತೀವಿ. ಯಾವಾಗ ತುಂಬಾ ಕಷ್ಟ ಆಗತ್ತೆ, ಇನ್ನು ಮುಂದುವರ್ಸಕ್ ಆಗಲ್ಲ ಅಂದಾಗ ಕುತ್ತಿಗೆಯನ್ನ ಮೇಲಕ್ಕೆ ಎತ್ಕೊಂಡು ಉಸಿರನ್ನ ಹೊರಗಡೆ ಹಾಕಿ ಸಾಧಾರಣ ಉಸಿರಾಟವನ್ನ ಮಾಡ್ತೀವಿ. ಇದರಲ್ಲಿ ಸಾಧಾರಣವಾಗಿ ಒಂದಾಗುವಂತ ತಪ್ಪೇನಪ್ಪಾ ಅಂದ್ರೆ ಉಸಿರನ್ನ ತಗೊಳ್ತೀವಲ್ಲ, ಉಸಿರನ್ನ ತಗೊಂಡಾಗ ಎದೆ ಭಾಗಕ್ಕೆ ಹೆಚ್ಚಿನ ಗಾಳಿ ಹೋಗಿರುತ್ತೆ, ಗಲ್ಲ ಎದೆ ತಾಕ್ಸ್ಕೊಂಡು ಇಲ್ಲೇ ನಾವು ಮಾಡ್ತಾ ಇರ್ತೀವಿ. ಇದ್ರಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ಶ್ವಾಸಕೋಶದ ಕೆಳಭಾಗದಲ್ಲಿ ಏನು ಪರಿಣಾಮ ಆಗ್ತಾ ಇರೋದಿಲ್ಲ. ನಮ್ಮ ಶ್ವಾಸಕೋಶದ ಕೆಳಭಾಗಕ್ಕೆ ಏನು ಪರಿಣಾಮ ಆಗೋದಿಲ್ಲ. ಅದನ್ನಕ್ಕೂ ಸಹ ನೀವು ಏನು ಜಾಗೃತಗೊಳಿಸ್ಕೊಳ್ಬೇಕು. ನಿಮ್ಮ ಶ್ವಾಸಕೋಶದ ಕೆಳಭಾಗಕ್ಕೂ ಸಹ ನೀವು ಪರಿಣಾಮವನ್ನ ತಲುಪಿಸ್ಬೇಕು ಅಂತ ಹೇಳಿದ್ರೆ ನಾವು ಹೊಟ್ಟೆನ ಉಬ್ಬಿಸ್ಬೇಕಾಗಿರುತ್ತೆ. ಅದೊಂದು ಹಂತವನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಉಸಿರನ್ನ ಹೊರ ಹಾಕ್ತಿವಿ, ದೀರ್ಘವಾಗಿ ಉಸಿರನ್ನ ತಗೊಳ್ತೀವಿ, ಸಂಪೂರ್ಣ ಶ್ವಾಸಕೋಶ ತುಂಬಿಸಿದ ನಂತರ ಜಾಲಾಂಧರ ಬಂಧ ಗಲ್ಲವನ್ನ ಎದೆಗೆ ತಾಕ್ಸ್ಕೊಂಡು ಹೊಟ್ಟೆನ ಉಬ್ಬಿಸಿ. ಈ ರೀತಿ ಅಭ್ಯಾಸದಲ್ಲಿ ಇದಕ್ಕೂ ಹಿಂಗ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೀವು ಎದೆ ಭಾಗವನ್ನು ಉಬ್ಬಿಸಿ ಮಾಡೋದು ಬೇಡ, ಹೊಟ್ಟೆ ಭಾಗವನ್ನ ಉಬ್ಬಿಸಿ ಅಭ್ಯಾಸವನ್ನ ಮಾಡಿ. ಮತ್ತೆ ತುಂಬಾ ವಿಪರೀತವಾಗಿ ನಿಮ್ಗೆ ಬಹಳ ಹಿಂಸೆ ಆಗೋಷ್ಟೆಲ್ಲ ಉಸಿರನ್ನ ಬಿಗಿಡಿದು ಮಾಡೋದು ಬೇಡ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಮತ್ತು ಉಸಿರು ತಗೊಳ್ಳೋದು ಅಷ್ಟೇ. ಕೆಲವು ಸಲ ಸಾಮರ್ಥ್ಯಕ್ಕಿಂತ ಹೆಚ್ಚು ಉಸಿರನ್ನ ತಗೊಂಡು ಬಿಗಿಡಕ್ ಹೋಗ್ತೀವಿ, ಅದೆಲ್ಲ ಮಾಡೋದು ಬೇಡ. ಅದು ಶ್ವಾಸಕೋಶ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನಿಮ್ ಸಾಕಷ್ಟು ಎಷ್ಟಾಗುತ್ತೋ ನಿಮ್ಗೆ ನಿಮ್ಗೆ ಆರಾಮದಾಯಕವಾಗಿ ಎಷ್ಟು ಉಸಿರನ್ನ ಆಗುತ್ತೋ ಅಷ್ಟು ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಗಿಡಿಯುವಂತದ್ದು. ಮತ್ತೆ ನಿಮ್ಗೆ ತುಂಬಾ ಹಿಂಸೆ ಆಗುವಷ್ಟೆಲ್ಲ ಉಸಿರು ಕಟ್ಟಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವಾಗ ಒಂದ್ ಸ್ವಲ್ಪ ನಿಮಗೆ ಆರಾಮಿಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದಾಗ ಅವಾಗಲೇ ಕುತ್ತಿಗೆ ರಿಲೀಸ್ ಮಾಡ್ಕೊಂಡು ಸಾಧಾರಣವಾದ ಉಸಿರಾಟವನ್ನು ಮಾಡಿ. ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಉಸಿರನ್ನ ಬಿಗಿಡಿಯುವಂತಹ ಕಾಲಾವಧಿಯನ್ನ ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು. ಹಂಗಂತ ತುಂಬಾ ಒಂದೇ ದಿನಕ್ಕೆ ಇವತ್ತೇ ನಾನು 2-3 ನಿಮಿಷ ಎಲ್ಲ ಮಾಡ್ತೀನಿ ಅಂತ ಹೋಗೋದ್ ಬೇಡ. ನಿಧಾನವಾಗಿ ನಿಮ್ ಸಮಯ ಕೊಟ್ಕೊಂಡು ಇವತ್ತು ಒಂದು 10 ಸೆಕೆಂಡ್ ಮಾಡೋ ಉಸಿರನ್ನ ಬಿಗಿ ಹಿಡಿದ್ರು ಸಾಕು. ಅನಂತರ 15 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್, 40 ಸೆಕೆಂಡ್ ಹಂಗೆ ನೀವು ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೋದು. ಒಂದೇ ದಿವಸಕ್ಕೆ ನೀವು ನಿಮಿಷಗಟ್ಲೆ ಎಲ್ಲ ನೀವು ಉಸಿರನ್ನ ಬಿಗಿ ಹಿಡಿಯುವಂತಹದಕ್ಕೆಲ್ಲ ಕೈ ಹಾಕೋದ್ ಬೇಡ. ನೀವು ನೋಡ್ಕೊಂಡು ನಿಮ್ಮ ಅನುಕೂಲ ನೋಡ್ಕೊಂಡು ಎಷ್ಟೆಷ್ಟಾಗುತ್ತೋ ಅಷ್ಟು ಅಭ್ಯಾಸವನ್ನ ಮಾಡ್ತಾ ಇರಿ. ಇದು ಒಂದು ಮುಂದಿನ ವಿಡಿಯೋ ಹಾಕೋವರೆಗೂ ಈ ಅಭ್ಯಾಸವನ್ನ ಮಾಡ್ತಾ ಇರಿ. ಮತ್ತು ಈ ಪ್ರಾಣಾಯಾಮದ ಅಭ್ಯಾಸಗಳು, ಸಂಪೂರ್ಣ ಈ ಪ್ರಾಣಾಯಾಮ ಸರಣಿಯ ಅಭ್ಯಾಸಗಳು ಇನ್ನಷ್ಟು ಜನಕ್ಕೆ ಸಹಾಯಕವಾಗುತ್ತೆ ಅಂದ್ರೆ ಇದನ್ನ ದಯವಿಟ್ಟು ಶೇರ್ ಮಾಡಿ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಾಣಾಯಾಮದೊಂದಿಗೆ ಮುಂದಿನ ವಿಡಿಯೋನಲ್ಲಿ